ಹೇಳ್ಬೇಕಂತೆ. ಎತ್ತರದಿಂದ ತಗ್ಗಿನ ಕಡೆ ಚಲಿಸುತ್ತೆ, ಈ ಕಡೆ ಚಲಿಸುತ್ತೆ ಆ ಕಡೆ ಚಲಿಸುತ್ತೆ ಅನ್ನೋದು ಮೂರ್ಖತದ ಉತ್ತರ. ಎತ್ತರದಿಂದ ತಗ್ಗಿನ ಕಡೆಗೆ ಚಲಿಸುತ್ತೆ. ಉದಾಹರಣೆಗೆ ಈಗ ತಗೊಳ್ಳಿ, ಎತ್ತರ ಕಡೆ ಇಡಿ, ಈಗ ಎತ್ತರ ಈ ಕಡೆ ಅಷ್ಟು ಸ್ವಲ್ಪ ಮಧ್ಯದಲ್ಲಿ. ಈಗ ನೋಡಿ ಇಟ್ಟಿದ್ದೇನೆ, ಇದು ಯಾವ ಕಡೆ ಹೋಗುತ್ತೆ ಅನ್ನೋದು ಇಲ್ಲ. ಹೌದಾ? ಈ ಕಡೆ ಡೌನ್ ಕಡೆನೇ ಅದು ಚಲಿಸುತ್ತೆ, ಆ ಕಡೆ ಹೋಗಲ್ಲ. ಈಗ ಇನ್ನೊಂದು ಇಡ್ತಾರೆ, ಇಲ್ಲಿಟ್ಟು ಹೋಗುತ್ತಾ ಅದು ಮೇಲಕ್ಕೆ? ಸರಿ, ಇಲ್ಲ ಇಲ್ಲ. ನೋಡೋಣ, ಈ ಕಡೆನೇ ಇರ್ತೀವಿ, ನೋಡೋಣ ಏನಾದ್ರು. ಮತ್ತೋಯ್ತು. ಎತ್ತರದಿಂದ ತಗ್ಗಿನ ಕಡೆಗೆ ಹೋಗ್ಬೇಕು. ಇಲ್ಲಿ ತಗ್ಗಿನಿಂದ ಯಾಕೆ ಸರ್ ಅದು ಸಣ್ಣಕ್ಕೆ ಅದು ಸ್ವಲ್ಪ ದಪ್ಪ ಇದೆ ಅಲ್ಲ ಸರ್, ಅದು ಹಂಗೆ ಜಾರ್ಕೊಂಡು ಬಂದಿದೆ ಸರ್. ಹಂಗೆ ಜಾಲಬಂಡಿಯಲ್ಲಿ ಕೆಳಗಡೆ ಕೂತ್ಕೊಂಡ್ರೆ ಮೇಲೆ ಕರ್ಕೊಂಡು ನಾನು ಜಾಲಬಂಡಿ ನೋಡಿದಿರಲ್ವ, ನಾನು ಕೆಳಗಡೆ ಕೂತ್ಕೊಂತೀನಿ, ನನ್ನಷ್ಟೇ ಮೇಲೆ ಹೋಗ್ಬಿಡ್ತೀನ. ಒಂದು ಪ್ರಯತ್ನ ಮಾಡಿದಾರೆ, ಅಟ್ಲೀಸ್ಟ್ ಏನೋ ಒಂದು ಹೇಳ್ಬೇಕಲ್ಲ ಅಂತ. ಅದು ಆಲೋಚನೆ ಬರ್ಬೇಕು ಮಕ್ಕಳಿಗೆ. ಯೋಚನಾ ಶಕ್ತಿ ಯಾಕೆ